ತುಂಬಾ ಜನ ಫಾಲೋ ಮಾಡಿ ಅನ್ಫಾಲೋ ಮಾಡ್ತಾ ಇದ್ರೆ ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಪುಲಿ ಒಂದು ಮಾತಾಡ್ತಾನೆ ಕೇಳಿಸ್ಕೊಳ್ಳಿ. ಯಾವಾಗಿದೆ ನಮ್ಮ ಅಧ್ಯಕ್ಷ ತೋಟಕ ಏನಕ್ಕಪ್ಪ ಅಂತಂದ್ರೆ ಡ್ರಿಂಚಿಂಗ್ ಮಾಡ್ಬೇಕಾಯ್ತು. ಟಮಾಟೋ ಗಿಡಕ ಕಾಟಾಗ ಒಂದು ತಿಂಗಳಾಗೈತೆ. ಮನೆ ಒಂದು ಡ್ರಿಂಚಿಂಗ್ ಮಾಡಿದ್ದೆ 15 ದಿವಸ ಆದ್ಮೇಲೆ ತಿರುಗಿ ಇವಾಗ 15 ದಿವಸ ಇನ್ನೊಂದು ಡ್ರಿಂಚಿಂಗ್ ಮಾಡ್ತಾ ಇದ್ದೀವಿ. ಇದೇ ಮದ್ದುಗಳು ನಾವು ಇವತ್ತು ಡ್ರಿಂಚಿಂಗ್ ಮಾಡ್ತಾ ಇರೋದು. ಸೆಮ್ಟಿದ್ದು ನಾವು ಇವತ್ತು ಎಷ್ಟು ಜನ ಹೋಗಿದೆ ಅಂದ್ರೆ ಕಟ್ಟಾಗಿ 4 ಜನ ಹೋಗಿದೆ. ನಾವು ಕೂಡ ಡ್ರಿಂಚಿಂಗ್ ಕೂಡ ಮಾಡ್ಕೊಂಬತ್ತದೆ. 200 ಲೀಟರ್ ಕೂಡ ಕಳ್ಸಿದ್ರೆ ಹೊಸ ಪ್ರತಿಭೆ ಕೂಡ ಬಂದವನೇ. ಇನ್ ಮುಂದೆ ನನ್ನ ಜೊತೆಗೆ ವಿಡಿಯೋಸ್ ಮಾಡ್ತಾನೆ. 1 ಎಕರೆ ಬೈಲು ಇದಿರೋದು. 70 ಟೈಮ್ ನೋಡಿದ್ರೆ 9 ಗಂಟೆ ಆಗಿತ್ತು. ನಮ್ಮ ಅಧ್ಯಕ್ಷ ನಮ್ಗೆಲ್ಲ ಟಿಫನ್ ಕೂಡ ತರಿಸಿ ಅದೇ ತರ ನನ್ನ ನಾಯಿ ಕೂಡ ನಿಂತು ನಾಯಿ ಕೂಡ ಹಾಕಿದ್ರೆ ಅದಾದ್ಮೇಲೆ ನಮ್ಮ ಅಧ್ಯಕ್ಷ ನನ್ನ ಮಾಸ್ತಿ ಕಡೆ ಕರ್ಕೊಂಬಂತಾರೆ. ಯಾಕಂತಂದ್ರೆ ಟೈನ್ ಬೇಕು ಬಾರೋ ಕೆಲಸದವ್ರು ಬಂದವ್ರೆ ಅಂತ ಕರೆಕ್ಟಾಗಿ ಇವಾಗ 1 ಎಕರೆ ಬೈಲ್ಕ 40 kg ಟೈನ್ ಕೂಡ ಬಿದ್ದೈತಂತೆ. 1 kg ಟೈನ್ ಬಂದು 120 ರೂಪಾಯಿ ಕೂಡ ಆಗ್ತೈತಂತೆ. ಇವ್ರು ಎಲ್ಲಿಂದ ಬಂದಿರೋದು ಕೆಲಸದವ್ರು ಅಂತ ನೀವು ಕೇಳಿದ್ರೆ ನಿರ್ಮಕ್ನಳ್ಳಿನಿಂದ ಬಂದಿರೋದು ಕರೆಕ್ಟಾಗಿ 26 ಜನ ಕೂಡ ಬಂದವ್ರೆ. ಒಂದು ದಿನಕ್ಕೆ ಪೇಮೆಂಟ್ ಎಷ್ಟಣ ಅಂತ ನೀವು ಕೇಳ್ಬೋದು. 450 ರೂಪಾಯಿ ಕೂಡ ಕೊಡಬೇಕಾಗೈತೆ. ಕ್ಯಾಪ್ಸಿಕಮ್ಗೆ ಎಷ್ಟು ದಿನ ಆಗೈತೆ ಅಂತ ನೀವು ಕೇಳ್ಬೋದು. ಕರೆಕ್ಟಾಗಿ 3 ತಿಂಗಳು ಕೂಡ ಆಗೈತೆ. ಈ ಬೆಳೆ ಮಾತ್ರ ಈ ರೇಂಜ್ ಕೂಡ ಐತೆ. ಆದ್ರೆ ಬೇಜಾರು ಏನಪ್ಪ ಅಂತಂದ್ರೆ ಕ್ಯಾಪ್ಸಿಕಮ್ಕ ರೇಟ್ ಇಲ್ಲ, ಏನು ಇಲ್ಲ. ನಮ್ಮ ರೈತರಿಗೊಂದು ನಂಬಿಕೆ ಐತೆ. ಈ ಬೆಳೆದಾಗಲ್ಲ ಇನ್ನೊಂದು ಬೆಳೆದಾಗ ಸಿಗ್ತದೆ ಅಂತ ನಮ್ಮ ರೈತರ ಕಷ್ಟ ಯಾರಿಗೂ ಅರ್ಥ ಆಗಲ್ಲ. ಅದೇ ತರ 200 ಲೀಟರ್ ಮದ್ದು ಕೂಡ ಕಳಿಸಿದ್ರು. ಇವತ್ತು ಶಾಮಂತಿಕ ಡ್ರಿಂಚಿಂಗ್ ಮಾಡಬೇಕಾಗಿತ್ತು. ಫಸ್ಟ್ ಡ್ರಿಂಚಿಂಗ್ 5 ದಿನಕ್ಕೆ ಮಾಡಿದ್ರೆ ಇವತ್ತು 15 ದಿವಸ ಇನ್ನೊಂದು ಡ್ರಿಂಚಿಂಗ್ ಕೂಡ ಮಾಡ್ತಾ ಇರೋದು. ಟೈಮ್ ನೋಡಿದ್ರೆ 3 ಗಂಟೆ ಆಗಿತ್ತು. ನನ್ನ ಫ್ರೆಂಡ್ ಫೋನ್ ಮಾಡ್ಬಿಟ್ಟಿತ್ತು ಕೆರೆಗೆ ಬಂದ್ಬಿಡೋದು. ನಾನು ಹೋಗೋ ಫಸ್ಟ್ಗೆ ನಮ್ಮ ಪುಲಿ ಕೂಡ ಬಂದಿದ್ನೋ. ಅದೇ ತರ ನನ್ನ ಫ್ರೆಂಡ್ ವಿಷ್ಣು ಕೂಡ ಬಂದಿದ್ದ. ಈ ಕಡೆ ನಮ್ಮ ಗುರುಜಿಗಳು ಬೆಡ್ಶೀಟ್ ಕೂಡ ಎಳ್ಕೊಂಡು ಹೋಗ್ತಾ ಇದ್ರು. ಇವತ್ತು ಎಷ್ಟು ಜನಪ್ಪ ಪಾರ್ಟಿ ಮಾಡ್ತಾ ಇದ್ರೆ ಕರೆಕ್ಟಾಗಿ 12 ಜನ ಕೂಡ ಇದ್ದಿದ್ರೆ. ಅದ್ರ ಜೊತೆಗೆ ನಮ್ಗೆ ಬಬ್ಬರ್ ಪುಲಿ 2 ಕೂಡ ಬಂದಿದ್ನು. ಇವನೇ ಬಬ್ಬರ್ ಪುಲಿ 2. ಹಂಗೆ ನಮ್ಮ ಗುರುಜಿ ಒಂದು ಮಾತಾಡ್ತಾರೆ ಕೇಳಿಸ್ಕೊಳ್ಳಿ. ಪಾರ್ಟಿ ಮುಗಿಸ್ಕೊಂಡು ಮನೆಗೆ ಬರಕ ರಾತ್ರಿ 9 ಗಂಟೆ ಆಗಿತ್ತು. 1 ಗಂಟೆ ಏನ್ ಮಾಡ್ತಾ ಅಂತ ನೀವು ಕೇಳಿದ್ರೆ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ಇವತ್ತಿನ ಕತೆ ಇಷ್ಟು, ನಾಳೆ ಸಿಗ್ತೀನಿ ಫ್ರೆಂಡ್ಸ್.